ನೋಡ್ದಲ್ಲ ಫ್ರೆಂಡ್ಸ್, ಇವತ್ತು ಬಂದ್ಬಿಟ್ಟು ನಮ್ಮ ಚಿನ್ನನೇ ನಿಮಗೆಲ್ಲರಿಗೂ ವೆಲ್ಕಮ್ ಮಾಡ್ತು ವ್ಲಾಗ್ಗೆ. ಇಲ್ಲಿ ಬಂದ್ಬಿಟ್ಟು ನನ್ನ ಮಗ ಟ್ಯಾಬ್ಲೆಟ್ಸ್ ತೊಗೊಂಬಂದಿದ್ದಾನೆ. ನಮ್ಮ ಅಪ್ಪನಿಗೆ ಆಗೋಗಿತ್ತು ಅಂತ ಹೇಳಿದ್ರೆ ನಮ್ಮ ಅಕ್ಕನ ಮಗನಾಗೆ ಅವ್ರಿಗೆ ಹೇಳಿದ್ವಿ. ನಮ್ಮ ಅಕ್ಕ ಮಕ್ಕಳಿಗೆ ಅವ್ರು ಹೋಗಿ ತೊಗೊಂಡು ಬಂದು ಬಸ್ಸಲ್ಲಿ ಕೊಟ್ಟು ಕಳಿಸಿದ್ರೆ ಇಲ್ಲಿ ಗೇಟ್ ಹತ್ರ ಹೋಗಿ ನನ್ನ ಮಗ ತೊಗೊಂಡು ಬಂದಿದ್ದಾನೆ. ಅದೇ ಕೊಡ್ತಾ ಇದ್ದಾನೆ. ಇಲ್ಲಿ ಬಂದ್ಬಿಟ್ಟು ಹಾಗೆ ಚಿಕನನ್ನು ತೊಗೊಂಬಂದಿದ್ದ. ಅವತ್ತು ಬಂದ್ಬಿಟ್ಟು ಸಂಡೇ ಆಗಿತ್ತು. ನನ್ನ ಮಗ ಚಿಕನನ್ನು ತೊಗೊಂಬಂದಿದ್ದ. ಅದಕ್ಕೆ ನಮ್ಮ ಚಿನ್ನ ಏನದು ನನಗೆ ಚಿಕನ್ನು ಅಂತ ಹೇಳಿಕೊಂಡು ಬಂದಿದೆ. ಇನ್ನು ನಮ್ಮಪ್ಪ ಎಲ್ಲ ತಿಂದ್ಬಿಟ್ಟು ಮಲ್ಕೊಂಡಿದ್ರು. ಹಾಗೆ ಮಲ್ಕೊಂಡು ಟಿ ವಿ ನೋಡ್ತಾಯಿದ್ರು. ಹಾಗೆ ಟ್ಯಾಬ್ಲೆಟ್ಸ್ ಕೊಟ್ಟು ಇವಾಗ ಬಂದ್ಬಿಟ್ಟು ಚಿಕನ್ ತೊಗೊಂಬಂದಿದ್ದೀವಲ್ಲ, ಅದಕ್ಕೆ ಎಲ್ಲ ಮಸಾಲೆ ಎಲ್ಲನೂ ರೆಡಿ ಮಾಡಿ ಇವಾಗ ಎಲ್ಲನೂ ಫ್ರೈ ಮಾಡ್ತಾಯಿದ್ದೀನಿ. ಮಸಾಲೆ ಎಲ್ಲ ಮೊದಲೇ ಫ್ರೈ ಮಾಡ್ಕೊಂಬಿಟ್ಟಿದ್ದೆ. ಮತ್ತು ಅದಕ್ಕೆ ಚಿಕನ್ ಎಲ್ಲ ಹಾಕಿ ಅದನ್ನು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಿದ್ದಾದಮೇಲೆ ನಾವು ನೀರನ್ನ ಕುದಿಯೋಕ್ಕೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನ ಸೇರಿಸಿ ಕುದಿಸ್ಕೊಂಡು, ಇದು ಬಂದ್ಬಿಟ್ಟು ದೊಡ್ಡ ಬಾಯ್ಲರು ಅಂತ ಹೇಳ್ತಾರಲ್ವ, ಆ ಥರದ್ದು. ಇದರಲ್ಲಿ ಸಣ್ಣ ಬಾಯ್ಲರು ದೊಡ್ಡ ಬಾಯ್ಲರು ಅಂತ ಹೇಳ್ತಾರಲ್ವ, ಅದರಲ್ಲಿ ದೊಡ್ಡ ಬಾಯ್ಲರು ತೊಗೊಂಬರೋದು ನಮ್ಮ ಮನೆಯಲ್ಲಿ ಜಾಸ್ತಿ. ಅದಕ್ಕೆ ಎಷ್ಟು ನೀರು ಬೇಕೋ ಅಷ್ಟು ನೀರು ಹಾಕ್ಕೊಂಡು ಕುದಿಸ್ಕೊಂಡ್ರೆ ನಮಗೆ ಸಾಂಬಾರು ಅನ್ನೋದು ರೆಡಿ ಆಗುತ್ತೆ. ಅವತ್ತಿನ ವ್ಲಾಗ್ ಅಲ್ಲಿಗೆ ಎಂಡ್ ಮಾಡಿದ್ದೆ. ಇದು ಬಂದ್ಬಿಟ್ಟು ನೆಕ್ಸ್ಟ್ ಡೇ ಸೋಮವಾರದ ವ್ಲಾಗ್ ಆಗಿರುತ್ತೆ. ಅವತ್ತು ಬಂದ್ಬಿಟ್ಟು ನೋಡಿ ಖಾರ ಕಡಲೆ ಬೀಜ ಮಾಡಿದ್ದೆ. ಅವತ್ತು ನಮ್ಮ ಅಣ್ಣನೂ ಬಂದಿದ್ದರು ನನ್ನ ಮಗನ್ನ ನೋಡ್ಕೊಂಡು ಹೋಗೋಕ್ಕೆ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ರೆ ಫ್ರೆಂಡ್ಸ್, ಚೆನ್ನಾಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ. ಐ ಹೋಪ್ ನೀವು ಚೆನ್ನಾಗಿದ್ದೀರಾ, ಚೆನ್ನಾಗಿರಬೇಕು ಅಂತ ಭಾವಿಸ್ತಾ ಬನ್ನಿ ಫ್ರೆಂಡ್ಸ್. ಇವತ್ತಿನ ವ್ಲಾಗ್ನ ಇವಾಗ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ಟೈಮ್ ಬಂದ್ಬಿಟ್ಟು ಇನ್ನೇನು 4 ಮೇಲೆ ಆಗಿದೆ. 4:30 ಆ ಥರ ಆಗ್ತಾಯಿದೆ. ಬೆಳಿಗ್ಗೆ ಎಲ್ಲನೂ ಹುಣಸೆ ಚಿಗುರು ಸಾಂಬಾರು ಮಾಡಿದ್ದೆ. ಮುದ್ದೆ, ರೈಸು ಎಲ್ಲನೂ ಮಾಡಿದ್ದೆ. ಇನ್ನು ಇವತ್ತು ಸೋಮವಾರ ಅಲ್ವಾ, ಅದಕ್ಕೆ ನಾನೇನು ತಿಂದಿಲ್ಲ. ನಾನು ನಾರ್ಮಲ್ಲೇ ಬಿಡಿ, ಸೋಮವಾರ ಆದರೂ ಉಪವಾಸನೇ, ಬೇರೆ ಡೇ ಆದ್ರೂ ಉಪವಾಸನೇ, ಆ ಥರ ಆಗಿಬಿಟ್ಟಿದೆ. ಆ ಥರ ಎಲ್ಲ ಆಯಿತು. ಇನ್ನು ನಮ್ಮಮ್ಮ ಅಪ್ಪ ಎಲ್ಲನೂ ತಿಂದು ಎಲ್ಲನೂ ಇದು ಮಾಡಿದ್ರು. ನನ್ನ ಮಗ ಚಿಕ್ಕವನು ಕಾಲೇಜ್ಗೆ ಹೋದ, ಎಲ್ಲನೂ ಆಯಿತು. ಮತ್ತು ಹಾಗೆ ಬಟ್ಟೆ ಸ್ಟಿಚ್ ಮಾಡ್ತಾ ಇದ್ದೆ. ಅವರ ಅಳಿಯನಿಗೆ ಕೈ ತಗಲಿದೆಯಲ್ವ, ಅದಕ್ಕೋಸ್ಕರ ನೋಡೋಕ್ಕೆ ಅಂತ ಹೇಳ್ಬಿಟ್ಟು ಅವ್ರ ಮಾವ ಬಂದಿದ್ದ. ಅಂದರೆ ನಮ್ಮಣ್ಣ ಬಂದಿದ್ದರು. ವಿಡಿಯೋ ಮಾಡೋಣ ಅಂದರೆ ಆಗಲಿಲ್ಲ ಫ್ರೆಂಡ್ಸ್. ವಿಡಿಯೋ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಆಗಲೇ ಇಲ್ಲ. ಅಂದರೆ ಬಂದರು, ಹಾಗೆ ಮಾತಾಡಿಸ್ಕೊಂಡು ನನ್ನ ಮಗನ್ನ ಎಲ್ಲನೂ ನೋಡಿಕೊಂಡು ಈಗ ಹೋದರು. ಮತ್ತು ನೆನಪಾಯ್ತು, ಅಯ್ಯೋ ವಿಡಿಯೋನೇ ಮಾಡ್ಕೊಳ್ಳಿಲ್ವಲ್ಲ ಅಂತ ಹೇಳಿಬಿಟ್ರು. ಇನ್ನು ಚಿಕನ್ ಸಾಂಬಾರು ಇತ್ತಲ್ವ, ಆ ಚಿಕನ್ ಸಾಂಬಾರು ಮತ್ತು ಹುಣಸೆ ಚಿಗುರು ಸಾಂಬಾರು ಎಲ್ಲ ಇತ್ತು. ಅದಕ್ಕೇ ಮುದ್ದೆ ಮಾಡಿ ಇಟ್ಟೆ. ಮುದ್ದೆ ರೈಸು ಎಲ್ಲ ಇತ್ತಲ್ವ, ಮುದ್ದೆ ಮಾಡಿ ಇಟ್ಟೆ. ತಿಂದು ಅವರು ಮತ್ತು ಇದು ಬಾದಾಮಿ ಮತ್ತು ಬಾಳೆಹಣ್ಣು, ಆಪಲ್ಲು, ಈ ಥರ ಎಲ್ಲನೂ ಫ್ರೂಟ್ಸು, ಒಂಥರ ಮಿಲ್ಕ್ ಶೇಕು ಅಂತಲೇ ಅನ್ಬೋದು, ಇಲ್ಲ ಜ್ಯೂಸ್ ಆದರೂ ಅನ್ಕೋಪ್ಪ ಅಂತ ಹೇಳ್ಬಿಟ್ಟು ಅದನ್ನು ಮಾಡಿ ಕೊಟ್ಟೆ. ಅದನ್ನು ಅಷ್ಟೇ ಚೆನ್ನಾಗಿತ್ತು. ಅಂದರೆ ಮತ್ತೆ ಇವಾಗ ಹೋದ್ರು, ಇನ್ನು ಅವರು ಕೆಲಸಕ್ಕೆ ಹೋಗ್ಬೇಕಲ್ಲ, ಅದಕ್ಕೆ ಹೋದರು. ವಿಡಿಯೋ ಮಾಡ್ಕೋಬೇಕಾಗಿತ್ತು, ಸಣ್ಣ ಕ್ಲಿಪ್ಪಿಂಗ್ ಆದರೂ ವಿಡಿಯೋ ಮಾಡ್ಕೊಳಕ್ಕಾಗಿಲ್ಲ. ಅದಕ್ಕೆ ಇವಾಗ ಹೇಳ್ತಾ ಇದ್ದೀನಿ. ಇನ್ನು ಇಲ್ಲಿ ಬಂದ್ಬಿಟ್ಟು 2 ಬ್ಲೌಸ್ ಇದೆ ಸ್ಟಿಚ್ ಮಾಡೋದು, ಅದಕ್ಕೆ ಸ್ಟಿಚ್ ಮಾಡ್ತಾಯಿದ್ದೀನಿ. ಬೆಳಿಗ್ಗೆನ ಕೂತ್ಕೊತಾ ಇದ್ದೀನಿ, ಆದರೆ ಆಗಲಿಲ್ಲ, ಕೆಲಸ ಯಾಕೋ ಗೊತ್ತಿಲ್ಲ, ಆಗ್ತಾಯಿಲ್ಲ. ಇನ್ನೇನು ಪ್ಲೈನೇ, ಸ್ಲೀವ್ಸ್ಗೆ ಮಾತ್ರ ಬಫ್ ಇಡೋವಂಥದ್ದು. ಅದಕ್ಕೆ ಸ್ಟಿಚ್ ಮಾಡೋಕ್ಕೆ ಕೂತ್ಕೊಂಡಿದ್ದೀನಿ. ಸ್ಯಾರೀಸ್ಗೇನೋ ಫಾಲ್ಸ್ ಸ್ಟಿಚ್ ಮಾಡಿ ಆಯಿತು. ಇವಾಗ ಬ್ಲೌಸ್ನ ಸ್ಟಿಚ್ ಮಾಡೋಣ ಅಂತ ಹೇಳ್ಬಿಟ್ಟು ಕೂತ್ಕೊಂಡಿದ್ದೀನಿ. ನೋಡಿ, ಬಫು ಈ ಥರ ಸ್ಟಿಚ್ ಮಾಡಿದೆ. ಸ್ಲೀವ್ಸ್ಗೆ ಸ್ಟಿಚ್ ಮಾಡಿದ್ದಾಯಿತು. ಇನ್ನು ಬ್ಯಾಕು ಸ್ಟಿಚ್ ಮಾಡ್ತಾಯಿದ್ದೀನಿ. ಬ್ಯಾಕ್ಗೆ ಈ ಥರ ಆಗ್ತಾಯಿದೆ. ಓಕೆ, ಇದು ಸ್ಟಿಚ್ ಮಾಡಿಬಿಟ್ಟಿದ್ದಾದಮೇಲೆ ತೋರಿಸ್ತೀನಿ ಯಾವ ಥರ ಸ್ಟಿಚ್ ಮಾಡಿದೆ, ಏನು ಹೇಗೆ ಅಂತ ಹೇಳ್ಬಿಟ್ಟು. ಹಾಗೆ ನೋಡ್ತಾಯಿರಿ.
ಇದೂ ಅಷ್ಟೇ ಅದರ ನೆಕ್ಸ್ಟ್ ಡೇ ಆಗಿರುತ್ತೆ, ಮಂಗಳವಾರ ಆ ಥರ. ನನ್ನ ಮಗನಿಗೆ ಅಂತ ಹೇಳಿಬಿಟ್ಟು ಚಪಾತಿ ಈ ಥರ ಚಟ್ನಿ ಎಲ್ಲನೂ ಮಾಡಿ ಇಟ್ಟಿದ್ದೆ. ಮತ್ತು ಚಿಕನ್ ಸಾಂಬಾರು ಇತ್ತಲ್ವ, ಅದಕ್ಕೇ ಮೊಟ್ಟೆ ಬಿಟ್ಟು ಎಲ್ಲನೂ ಆ ಥರ ಎಲ್ಲನೂ ಮಾಡಿದ್ದೆ. ಮತ್ತು ಸಾಂಬಾರು ಇನ್ನು ಒಂದೇ ಸಲ ಬೆಳಗ್ಗೆ ಮಾಡಿಬಿಡೋಣ ಅಂತ ಹೇಳ್ಬಿಟ್ಟು ಸಾಂಬಾರು ಮಾಡಿದ್ದೆ. ಅದನ್ನೇ ನನ್ನ ಮಗ ಎಲ್ಲನೂ ಸೇರಿ ಫೋಟೋ ಹಿಡಿ ಮಮ್ಮಿ ಹೆಂಗಿರತ್ತೋ ಅಂತ ಹೇಳ್ಬಿಟ್ಟು ಇದು ಮಾಡ್ದೆ. ಅಯ್ಯೋ ದೃಷ್ಟಿ ಆಗುತ್ತೆ, ಬೇಡ ಸುಮ್ಮನೆ ಇರು ಅಂತ ಹೇಳ್ಬಿಟ್ಟು ಸುಮ್ಮನೆ ಒಂದು ಕ್ಲಿಪ್ಪಿಂಗ್ ತೊಗೊಂಡೆ. ಇಲ್ಲಿ ಬಂದ್ಬಿಟ್ಟು ನಮ್ಮ ಅಮ್ಮ ಅಪ್ಪ ಊಟ ಎಲ್ಲನೂ ತಿಂದ್ಬಿಟ್ಟು ಟಿ ವಿ ನೋಡಿಕೊಂಡು ಕೂತ್ಕೊಂಡಿದ್ದಾರೆ. ಇದೂ ಅಷ್ಟೇ ನೆಕ್ಸ್ಟ್ ಡೇ ಆಗಿರುತ್ತೆ. ಅದ್ರ ನೆಕ್ಸ್ಟ್ ಡೇ ಇಲ್ಲೇ ಬಂದ್ಬಿಟ್ಟು ನೋಡಿ ಯಾವ ಥರ ಉಕ್ಕಿ ಬಂದ್ಬಿಟ್ಟಿದೆ ಅಂತ ಹೇಳ್ಬಿಟ್ಟು, ಅದರ ಹಿಂದಿನ ದಿನ ದೋಸೆ ಹಿಟ್ಟಿಗೆ ಅಂತೇಳಿ ಹಾಕಿದ್ದೆ. ಅದೇ ಈ ಥರ ಬಂದ್ಬಿಡುತ್ತೆ ಅಂತ ಹೇಳ್ಬಿಟ್ಟೇ ನಾನು ಕುಕ್ಕರೆಲ್ಲನೂ ಭಾರ ಎಲ್ಲ ಇಟ್ಟು ಎಲ್ಲ ಹೋಗಿದ್ದೆ. ಬಂದು ನೋಡೋಷ್ಟರೊಳಗಡೆ ನೋಡಿ ಆ ಥರ ಎಲ್ಲನೂ ಉಕ್ಕಿ ಆಚೆ ಬಂದ್ಬಿಟ್ಟಿದೆ ದೋಸೆಗೆ ಅಂತ ಹೇಳ್ಬಿಟ್ಟು ಹಾಕಿದ್ದೆ. ಇವತ್ತು ಬಂದ್ಬಿಟ್ಟು ಅದು ಏನೇನೋ ಆಗೋಯ್ತು ಬಿಡಿ. ಆವತ್ತು ಅದನ್ನು ಎಲ್ಲನೂ ರೆಡಿ ಮಾಡಿ ಇದು ಮಾಡೋಷ್ಟರೊಳಗೆ ಮನೆಯಲ್ಲೇ ಅಂದರೆ ಹೀಗೆ ಏನೋ ಒಂದು ವಿಷಯ ಗೊತ್ತಾಯಿತು. ಆ ವಿಷಯ ಯಾವಾಗಲೂ ಇದ್ದಿದ್ದೇನೆ ಗೊತ್ತು ಅದು ಅಂತ ಹೇಳಿಬಿಟ್ಟು ಕೆಲವರು ನಿಜ ಬಣ್ಣ ಎಲ್ಲನೂ ಗೊತ್ತು ಆಗಿತ್ತು ಮೊದಲೇ. ಆಗಲಿ ಅವರು ಒಳ್ಳೆ ಅಂದರೆ ಇರೋ ಇದಕ್ಕೇ ಬಂದಿರ್ತಾರೆ, ಅದನ್ನೆಲ್ಲ ಬಿಟ್ಟು ಅಂತ ಹೇಳಿ ಅಂದ್ಕೊಂಡಿದ್ದೆ. ಆದರೆ ಅವರು ಆ ಥರ ಎಲ್ಲನೂ ಬಿಟ್ಟು ಏನೂ ಇಲ್ಲ. ನಮಗೆ ಒಂಥರ ನಂಬಿಸಿ ಬೇರೆ ಕಡೆ ಎಲ್ಲನೂ ಮಾಡೋ ಕೆಲಸನೇ ಮಾಡ್ತಾನೇ ಇದ್ದಾರೆ. ಅದಕ್ಕೇ ತುಂಬ ಒಂಥರ ತುಂಬಾ ಬೇಜಾರಾಯಿತು ಅಂತ ಅಂದ್ಕೊಳ್ಳೆ. ಅವತ್ತು ಬಂದ್ಬಿಟ್ಟು ಏನೇನೋ ಆಗೋಯ್ತು ಬಿಡಿ ಮನೆಯಲ್ಲೇ. ಮತ್ತು ಒಂದು 2-3 ದಿನ ಹಾಗೆ ಆದಮೇಲೆ ಈ ಕಡೆ ಬಟ್ಟೆನೂ ಸ್ಟಿಚ್ ಮಾಡಬೇಕು. ಬಟ್ಟೆ ಅರ್ಜೆಂಟ್ ಬಟ್ಟೆ ಇದ್ದಾವೆ. ಹಾಗೆ ಇನ್ನು ಕೆಲವೊಂದು ಕಮಿಟ್ಮೆಂಟ್ಸ್ ಇದ್ದಾವಲ್ಲ, ನನ್ನ ಮಗನಿಗೆ ಹಾಸ್ಪಿಟಲ್ಗೆ ಹೋಗಬೇಕು, ಅದಕ್ಕೆ ಅಮೌಂಟ್ ಬೇಕು. ಈ ಕಡೆ ಮನಸ್ಸು ಬೇರೆ ಸರಿ ಇಲ್ಲ, ಆ ಕಡೆ ಅದನ್ನೂ ಬಿಡೋಕ್ಕಿಲ್ಲ, ಈ ಕಡೆ ಮಾಡೋಕ್ಕೂ ಇಲ್ಲ ಸರಿ ಅಂತ ಹೇಳ್ಬಿಟ್ಟು ಅದು ಮಾತ್ರ ಈ ಥರ ಸ್ಟಿಚ್ ಮಾಡಿದೆ. ಅದಕ್ಕೆ ನನ್ನ ಫೇಸು ಎಲ್ಲನೂ ಆ ಥರ ಇದೆ, ಏನು ಅಂದ್ಕೋಬೇಡಿ. ಅದೇ ಇದರಲ್ಲಿ ಎಲ್ಲನೂ ಇನ್ನು ಹಾಗೆ ಆಗ್ತಾ ಸಾಟರ್ಡೆ ಬಂದ್ಬಿಡ್ತು. ಇನ್ನು ನನ್ನ ಮಗನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ಬೇಕಾಗಿತ್ತು. ಸರಿ ಅಂತ ಹೇಳ್ಬಿಟ್ಟು ನಾನು ನನ್ನ ಮಗ ಹೋಗ್ತಾ ಇದ್ದೀವಿ ಹಾಸ್ಪಿಟಲ್ಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಬಂದ್ಬಿಟ್ಟು ಇನ್ನು ಹೋದ್ವಿ. ಸ್ವಲ್ಪ ಲೇಟೂ ಆಯಿತು. ಅಲ್ಲಿ ಅವರು ಊಟಕ್ಕೆಲ್ಲನೂ ಹೊರಟೋಗಿದ್ರು. ಇನ್ನು ಅಲ್ಲಿ ಹೋಗಿ ನೋಡಿ ಅಲ್ಲಿ ಕೈಗೆ ಬ್ಯಾಂಡೇಜ್ ಬಿಚ್ಚಿದ್ದಾರೆ. ಸಿಮೆಂಟ್ ಕಟ್ಟು ಏನೋ ಅಂತ ಹೇಳ್ತಾರಲ್ವ, ನಾವು ನಾಟಿ ಕಟ್ಟಿಗೆ ಅಂತೇಳಿ ಹೋಗಲಿಲ್ಲ. ಹಾಸ್ಪಿಟಲಲ್ಲಾದರೆ ಇಂಜೆಕ್ಷನ್ನು ಟ್ಯಾಬ್ಲೆಟ್ಸು ಎಲ್ಲನೂ ಕೊಟ್ಟು ಎಲ್ಲ ಇದು ಮಾಡ್ತಾರೆ. ನನ್ನ ಬೆರಳಿಗೆ ಏಟಾಗಿತ್ತಲ್ವ, ಆವಾಗ ತುಂಬಾ ನಾರ್ಮಲ್ ಕಟ್ ಹಾಕ್ಕೊಂಡು ತುಂಬಾ ಕಷ್ಟ ಆಯಿತು. ಅದಕ್ಕೋಸ್ಕರ ನನ್ನ ಮಗನ ಹಾಸ್ಪಿಟ್ಲಲ್ಲಿ ತೋರಿಸಿದ್ದು. ಇನ್ನು ಅಲ್ಲಿನೂ ನೋಡಿಕೊಂಡು ಬಂದ್ಬಿಟ್ವಿ. ಇಲ್ಲಿ ಬಂದ್ಬಿಟ್ಟು ನೋಡಿ ನಮ್ಮ ಅಪ್ಪ ಉಗುರು ಯಾವ ಥರ ಅಂದರೆ ಉಗುರು ಕಟ್ ಮಾಡೋಕ್ಕೆ ಹೋಗಿ ಆ ಥರ ಎಲ್ಲನೂ ಮಾಡ್ಕೊಂಡಿದ್ದಾನೆ. ನಾನು ಏನು ಮಾಡಲಿಲ್ಲ, ನಮ್ಮ ಅದೇ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾಯಿದ್ದಾನೆ. ಅದೇ ನನ್ನ ಮಗ ಸ್ವಲ್ಪ ವಿಡಿಯೋ ಮಾಡ್ಕೊಂಡು ಇಟ್ಕೊಂಡಿದ್ದಾನೆ. ಆ ಥರ ಎಲ್ಲನೂ ಇದು ಮಾಡಬೇಡಪ್ಪ, ಗಾಯ ಆದರೆ ವಾಸಿ ಆಗಲ್ಲ ಅಂತ ಹೇಳಿದ್ರು. ಇಲ್ಲ ನಾನೇನು ಮಾಡಲಿಲ್ಲ, ಅದೇ ಬಂದ್ಬಿಡ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾನೆ. ಸರಿ ಇನ್ನೇನು ಮಾಡೋಕ್ಕಾಗಲ್ಲ. ಅವ್ರು ಹಂಗೆ ಆವತ್ತಿಂದನೂ ಅಷ್ಟೇ, ಇಷ್ಟ ಆದರೆ ಅಷ್ಟೇ ಅದನ್ನು ಕೆದಕಿ ಆ ಥರ ಇದು ಮಾಡ್ತಾರೆ. ಇನ್ನು ಇಲ್ಲಿ ಬಂದ್ಬಿಟ್ಟು ಇನ್ನೆರಡು ಬ್ಲೌಸ್ನ ಸ್ಟಿಚ್ ಮಾಡಿದ್ದೆ. ಎರಡೂ ಒಂದೇ ಥರ ಸ್ಟಿಚ್ ಮಾಡಬೇಕು ಅಂತ ಹೇಳಿದರು. ಇವಾಗ ಇದೊಂದು ಪ್ಯಾಷನ್ ಅಲ್ವಾ, ಬಾರ್ಡ್ರನ್ನ ಹಾಕೋದು. ಆ ಥರ ಬಾರ್ಡ್ರನ್ನು ಡಿಸೈನ್ ಮಾಡಿ ಬ್ಯಾಕ್ಗೆ ಎಲ್ಲನೂ ಹಾಕಿದ್ದೆ. ಬ್ಯಾಕ್ಗೆ ಪೋಟ್ಲಿ ಬಟನ್ಸ್ ಎಲ್ಲ ಇಟ್ಟು ಅದನ್ನು ಅಷ್ಟೇ ಬ್ಯಾಕಲ್ಲೂ ಅಷ್ಟೇ ಹಾಕಿದ್ದೆ ಬಾರ್ಡ್ರು. ಎರಡೂ ಒಂದೇ ಡಿಸೈನ್ ಬ್ಲೌಸಸ್ಸು. ಮತ್ತು ಹ್ಯಾಂಡ್ಸ್ಗೆ ಲೀವ್ಸ್ ಥರ ಹಾಕಿದೆ, ಎಲೆ ಥರ ಡಿಸೈನು ಅವರೇ ತೋರಿಸಿದಂಥದ್ದು. ಆ ಥರ ಅದನ್ನು ಅಷ್ಟೇ ಸ್ಟಿಚ್ ಮಾಡಿದ್ದೆ. ಈ ಸರಿ ಯಾಕೋ ತುಂಬ ಈ ವಾರದಲ್ಲೆಲ್ಲನೂ ತುಂಬಾ ಮನಸ್ಸಿಗೆ ಯಾಕೋ ತುಂಬಾ ಬೇಜಾರಾಗೇ ಇತ್ತು. ಅದನ್ನು ಏನು ಮಾಡಿದ್ರೂ ಮರಿಬೇಕು, ಅಡ್ಜಸ್ಟ್ ಮಾಡ್ಕೋಬೇಕು ಅಂತ ಇದ್ರೂ ಆಗ್ತಾಯಿಲ್ಲ. ಆ ಥರ ಇದೆ. ಅದೇನೋ ಹೇಳ್ತಾರಲ್ವ, ಆ ಥರ ಮುಳ್ಳಿನ ಮೇಲೆ ಬಟ್ಟೆ ಇದ್ದ ಹಾಗೆ, ಇಲ್ಲ ಮುಳ್ಳಿನ ಮೇಲೆ ನಡೆದ ಹಾಗೆ. ಆ ಕಡೆ ಪಕ್ಕಕ್ಕೂ ಹೋಗೋ ಥರ ಇಲ್ಲ, ಆ ಕಡೆ ಅದ್ರ ಮೇಲೇನೂ ನಡೆಯೋಕ್ಕೂ ಆಗೋದಿಲ್ಲ. ಆ ಥರ ಆಗ್ಬಿಡತ್ತೆ. ಕೆಲವೊಂದು ಸಿಚುವೇಶನ್ಸ್ ಆ ಥರ ಬಂದ್ಬಿಡ್ತವೆ ಎಲ್ಲ ಒಂದೇ ಸರಿ. ಏನು ಮಾಡೋದು ಗೊತ್ತಾಗೋದಿಲ್ಲ.
ನಾ ಇಲ್ಲಿ ನೋಡಿ ಡಿಸೈನ್ಸ್ ಈ ಥರ ಸ್ಟಿಚ್ ಮಾಡಿದ್ದೀನಿ. ಈ ಥರ ಇತ್ತು. ಯಾವ ಥರ ಇದೆ ಅದು ಅದೇ ಈ ಡಿಸೈನು ಈ ಬ್ಲೌಸ್ ಎಲ್ಲನೂ ಸ್ಟಿಚ್ ಮಾಡಿ ಎಲ್ಲ ಆಯಿತು. ನನ್ನ ಮಿಷನ್ನೂ ರಿಪೇರಿ ಆಗೋಯ್ತು ಫ್ರೆಂಡ್ಸ್. ಯಾರ ಕಣ್ಣು ದೃಷ್ಟಿ ಬಿತ್ತೋ ಏನೋ ಗೊತ್ತಿಲ್ಲ. ಅದು ಹೊಲಿಗೆ ಎಲ್ಲನೂ ಸರಿಯಾಗಿ ಬರ್ತಾನೇ ಇಲ್ಲ. ಮತ್ತು ಇನ್ನೊಂದು ಇವಾಗ ಬಟ್ಟೆ ಎಲ್ಲನೂ ಅರ್ಜೆಂಟ್ ಇದ್ದಾವೆ, ಸ್ಟಿಚ್ ಮಾಡಬೇಕು ಕೊಡಬೇಕು. ಆದರೆ ಮಿಷನ್ ಬೇರೆ ರಿಪೇರಿ ಆಗಿಬಿಟ್ಟಿದೆ. ಇದನ್ನು ಸ್ಟಿಚ್ ಮಾಡಿದ್ದೆ ಲಾಸ್ಟ್ ಫ್ರೆಂಡ್ಸ್. ಮತ್ತು ಇಲ್ಲಿ ಬಂದ್ಬಿಟ್ಟು ನಮ್ಮ ಮನೆ ಹತ್ರ ನಾಯಿ ಮರಿ ಹಾಕಿದೆ. ಅದೂ ಎಷ್ಟು ಹಾಕಿದೆ ಗೊತ್ತಾ? 9 ಹಾಕಿದೆ. ಅದೇ ಅಲ್ಲಿ ಗಿಡದ ಕೆಳಗಡೆ ಇತ್ತು. ಅದಕ್ಕೆ ಅದನ್ನು ಬೇರೆ ಕಡೆ ಎತ್ತಿ ಇಡೋಣ ಅಂತ ಹೇಳಿಬಿಟ್ಟು ನಾನು ನನ್ನ ಮಗ ಎಲ್ಲನೂ ಇಡ್ತಾಯಿದ್ದೀವಿ. ಇಲ್ಲಿ ಜಾಗ ಸಪ್ರೇಟ್ ಮಾಡೋವಾಗೇ ಎತ್ಕೊಂಡು ಹೋಗಿ ಅಲ್ಲಿ ನಮ್ಮ ಶೆಡ್ ಹತ್ರ ಬಿಡೋಣ ಅಂತ ಹೇಳಿ ರೆಡಿ ಮಾಡಿಸ್ತಾ ಇದ್ದೆ. ಅದಕ್ಕೆ ಆಟೋ ಎಲ್ಲನೂ ನೋಡಿ ಎಲ್ಲನೂ ಇದು ಮಾಡ್ತಾಯಿದ್ದೆ. ಅಷ್ಟರಲ್ಲಿ ನಮ್ಮವ್ರು ಬಂದ್ಬಿಟ್ರು. ಏನೊಂದಕ್ಕೂ ಅಷ್ಟೇ ನಾವೊಂದು ಹೇಳಿದರೆ ಅವರೊಂದು ಆಪೋಸಿಟೇ ಹೇಳ್ತಾರೆ. ನೋಡಿ ಇದನ್ನು ಅಷ್ಟೇ ಮೊದಲಿದ್ದಿದ್ದ ಮರಿಗಳು ಅಷ್ಟೇ ಎತ್ಕೊಂಡು ಹೋಗ್ಬೇಕು ಅಂತ ಹೇಳ್ಕೊಂಡು ಅದು ಆಗಲೇ ಇಲ್ಲ. ಇಲ್ಲೇ ದೊಡ್ಡವಾಗೋದ್ವು. ಅವನು ಇಲ್ಲೇ ಇದಾವೆ ನೋಡಿ. ಇವಾಗ ಇಷ್ಟಿದ್ದಾವೆ. ಅಷ್ಟೂ ದೊಡ್ಡವಾದರೆ ಎಷ್ಟು ಆಗುತ್ತೆ ಏನು ಕತೆ? ಅಲ್ಲಿದ್ದರೆ ಏನೋ ಹೆಂಗೋ ಒಂಥರ ಆಗತ್ತೆ. ಅಲ್ಲಿ ಕಾವಲು ಇದ್ದಂಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರೆ ಅಷ್ಟರಲ್ಲೇ ಅವರು ಬಂದ್ಬಿಟ್ರು. ಸರಿ ಅದೊಂದು ದಿನ ಆ ಥರ ಆಗೋಯ್ತು. ಅವು ಇವಾಗ್ಲೂ ಇಲ್ಲೇ ಇದ್ದಾವೆ. ಇದು ಬಂದ್ಬಿಟ್ಟು ನೆಕ್ಸ್ಟು ಸಂಡೇ ಆಗಿರುತ್ತೆ. ಅವತ್ತೇ ಇನ್ನು ನಮ್ಮ ಅಣ್ಣ ಅವರು ಬಂದು ಹೋಗಿದ್ರಲ್ವ ಸೋಮವಾರ, ಮತ್ತು ಸಂಡೇ ಮಕ್ಕಳನ್ನ ಕರ್ಕೊಂಡು ಬಂದಿದ್ದರು ಅವರು. ಅವತ್ತು ಮಧ್ಯಾಹ್ನದ ಮೇಲೆ ನಾನು ಅಡುಗೆ ಮಾಡ್ತಾಯಿದ್ದೀನಿ. ಬೆಳಗ್ಗೆ ಎಲ್ಲನೂ ಮಾಡಿರಲಿಲ್ಲ. ಇರೋ ಸಾಂಬಾರಿಗೇ ಮುದ್ದೆ ಮಾಡಿದರು. ನಮ್ಮಮ್ಮ ಹಾಗೆ ತಿಂದ್ಕೊಂಡಿದ್ರು. ಸರಿ ಅಂತ ಹೇಳ್ಬಿಟ್ಟು ಅವತ್ತು ನಾಟಿ ಕೋಳಿ ತೊಗೊಂಬಂದಿದ್ರು. ಅದನ್ನು ಸಾಂಬಾರು ಮಾಡ್ತಾಯಿದ್ದೀನಿ. ಅದನ್ನು ಮಾಡ್ತಾಯಿರಲಿಲ್ಲ. ಇನ್ನು ಅಷ್ಟರಲ್ಲಿ ನಮ್ಮ ಅಣ್ಣವರು ಬಂದಿದ್ದರು ಮಕ್ಕಳನ್ನು ಕರ್ಕೊಂಡು. ಅದೇ ಮೊದಲು ಒಬ್ಬರೇ ಬಂದಿದ್ರಲ್ವ, ಹಾಗೇನೆ ಬಂದಿದ್ದರು. ಸರಿ ಅಂತೇಳ್ಬಿಟ್ಟು ಇನ್ನು ಅವ್ರಿಗೂ ಮಕ್ಕಳಿಗೂ ಎಲ್ಲ ಆಗುತ್ತೆ ಅಂತ ಹೇಳ್ಬಿಟ್ಟು ಬಿರಿಯಾನಿ ಮತ್ತು ಚಿಕನ್ ಸಾಂಬಾರು ಮುದ್ದೆ ಆ ಥರ ಮಾಡಿದ್ದೆ. ಮತ್ತು ನಮ್ಮವ್ರು ಇದ್ಕೊಂಡು ಏನೋ ಬೇರೆ ಮಟನ್ ತೊಗೊಂಬಂದಿದ್ರು. ಅದನ್ನಷ್ಟೇ ಕೆಳಗಡೆ ಮಾಡಿ ತಿನ್ನೋಣ ಅಂತ ಹೇಳಿಬಿಟ್ಟು ಕೆಳಗಡೆ ಅವರೇ ಕೂತ್ಕೊಂಡಿದ್ದಾರೆ ನೋಡಿ. ಅವ್ರಿಗೆ ಈ ಥರ ಮಾತ್ರ ಎಲ್ಲನೂ ಚೆನ್ನಾಗಿ ಗೊತ್ತು. ಯಾರ ಹತ್ರ ಯಾವ ಥರ ಮಾತಾಡಬೇಕು, ಎಲ್ಲಿ ಹೇಗೆ ನೈಸ್ ಮಾಡಬೇಕು, ಹೇಗೆ ಅಂತ ಹೇಳ್ಬಿಟ್ಟು ಎಲ್ಲ ಚೆನ್ನಾಗಿ ಗೊತ್ತು ಅವರಿಗೆ. ಅಂದರೆ ಅಯ್ಯೋ ಪಾಪ ಇವ್ರು ಎಷ್ಟು ಒಳ್ಳೆಯವ್ರಾಗಪ್ಪ. ಅವ್ರಿಗೆ ಏನು ಅಂದರೆ ಅವ್ರು ತಪ್ಪಿದ್ರೂ ಏನು ಮಾತಾಡಬಾರ್ದು ಬೇರೆಯವರು, ಆ ಥರ ಇದು ಮಾಡ್ತಾರೆ ಅವರಂತೂ. ಅದೇ ಹೇಳ್ತಾರಲ್ಲ, ಜನಗಳನ್ನ ನೋಡಿಕೊಂಡು ಬಿಹೇವ್ ಮಾಡೋ ಥರದ್ದು. ಏನು ಮಾಡೋಕ್ಕಾಗಲ್ಲ. ಅವ್ರು ಅಲ್ಲಿ ಮಾಡ್ತಾಯಿದ್ರೆ ಇನ್ನು ನನ್ನ ಮಗ ನೋಡಿ ಇಲ್ಲಿ ಇದ್ದಾನೆ. ಹಾಗೆ ನನ್ನ ಚಿಕ್ಕ ಮಗ ಈ ಕಡೆ ನಮ್ಮ ಅಣ್ಣ ಮತ್ತು ನೋಡಿ ಅವರೇನೆ ಮಾಡ್ತಾಯಿದ್ದಾರೆ ಇದನಿಗೆ ಮಾಡಿ ಇಡೋ ಥರ. ಏನೋ ಮಾಡಲಿ, ಇದಾಗಿರುತ್ತೆ ಫ್ರೆಂಡ್ಸ್. ಆವತ್ತು ಸಂಡೇ ಇದು ಮೇಲ್ಗಡೆ ಚಿಕನ್ ಸಾಂಬಾರು ಬಿರಿಯಾನಿ ಮುದ್ದೆ ಎಲ್ಲನೂ ಮಾಡಿದ್ದೆ. ಅಲ್ಲಿ ಬಂದ್ಬಿಟ್ಟು ಅವರು ನನ್ನದು ಒಂದು ಇರಲಿ ಅಂತ ಹೇಳ್ಬಿಟ್ಟು ಅವರು ಅಲ್ಲಿ ಮಾಡ್ತಾಯಿದ್ರು. ಸರಿ ಮಾಡಿ ಇಟ್ಕೊಳ್ಳಿ ಅಂತ ಹೇಳ್ಬಿಟ್ಟು ನಾನು ಅಲ್ಲೇನು ಹೋಗಲಿಲ್ಲ. ಇನ್ನು ಎಲ್ಲ ಆಯಿತು, ಊಟನೂ ತಿಂತಾಯಿದ್ದಾರೆ. ಇದಾಗಿರುತ್ತೆ ಫ್ರೆಂಡ್ಸ್ ಇವತ್ತಿನ ವಿಡಿಯೋ.